ಹೇಳ್ತಕ್ಕಂಥದ್ದು ದೇವರಾಜೇಗೌಡರು ಇವತ್ತು ನಮ್ಮ ನಾಯಕರಾಗಲಿ ಹಾಸನ ಜಿಲ್ಲೆಯಲ್ಲಿ ವಯಸ್ಸು ಚಿಕ್ಕದಿರ್ಬೋದು, ವಿಚಾರವಂತರಿದ್ದಾರೆ, ಬುದ್ಧಿವಂತರಿದ್ದಾರೆ. ನಮ್ಮ ಲೋಕಸಭಾ ಸದಸ್ಯರು ಮತ್ತೊಬ್ಬ ಶಾಸಕರು ಸುಳ್ಳಿಗೆ ಕೊಟ್ಟಿದ್ದಾರೆ. ಅವರೆಲ್ಲ ಸಲಹೆ ಸಹಕಾರಗಳನ್ನು ತಗೋಬೇಕು. ದೇವರಾಜೇಗೌಡರು ಏಕಾಏಕಿಯಾಗಿ ಅವರಂತ ತೀರ್ಮಾನ ತಗೋಬೇಕಾಗ್ತಂದಾಗ ಅವರೆಲ್ಲರೂ ಕೂಡ ತೀರ್ಮಾನ ತಗೋತಾರೆ. ಏಕಾಏಕಿಯಾಗಿ ಪ್ರಚಾರ ಸಮಿತಿ ಅಧ್ಯಕ್ಷರು ಜಿಲ್ಲೆ ಒಳಗಡೆ ಅದು ಹೇಳಿರೋದೇನಂತ ಅವರು ಕಾಂಗ್ರೆಸ್ ವತಿಯಿಂದ ಹಾಸನ ಜಿಲ್ಲಾ ಮಾಡಬೇಕು ಅಂತ ನಾವು ಹಾಸನ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಒತ್ತಾಯ ಮಾಡ್ತೀವಿ. ಇದು ಹೇಳ್ತಾರೆ. ಅವರು ಸಮಾಜದ ಮುಖಂಡರಾಗಿ ಒತ್ತಾಯ ಮಾಡಿದ್ರೆ ನಮಗೇನು ಅಭ್ಯಂತರ ಇಲ್ಲ. ಸರ್ವೇನ ಆಸೆಗಳಿರ್ತವೆ, ಮಾಡ್ಕೊಂಡಿದ್ದೀವಿ. ಒಂದು ಪಕ್ಷದ ಚೌಕಟ್ಟೊಳಗೆ ಇಟ್ಕೊಂಡು ಇವರು ಮನಸ್ಸಿಗೆ ಬಂದಂತೆ ಮಾತಾಡಿ 7ರಿಂದ 8 ಲಕ್ಷ ಮತದಾರರು ಕಾಂಗ್ರೆಸ್ ಪರವಾಗಿದ್ದಾರೆ ಈ ಜಿಲ್ಲೆಯಲ್ಲಿ. 7ರಿಂದ 8 ಲಕ್ಷ ಮತದಾರರು ಈ ಜಿಲ್ಲೆಯಲ್ಲಿ ಕಾಂಗ್ರೆಸ್ಸಿನ ಪರವಾಗಿದ್ದಾರೆ. ಹಂಗೆ ಎಲ್ಲರ ಅಭಿಪ್ರಾಯ ಒಬ್ಬರದೇ ಆಗಿತ್ತಾ? ಇಷ್ಟೊಂದು ಸರ್ವಾಧಿಕಾರ ಕೊಟ್ಟವರು ಯಾರು ಅಂತಕ್ಕಂಥದ್ದು ನನ್ನ ಪ್ರಶ್ನೆ. ಇನ್ನು ಮುಂದೆ ಅದು ಆ ರೀತಿ ನಡ್ಕೊಂಬಾರ್ದು. ಆಯಿತು, ಜಿ ಪರಮೇಶ್ವರ್ ಸಾಹೇಬರು ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಸಹೋದರಿಗಳು ಕೂಗಲಾದ್ರೆ, ಜಮೀರ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಮುಸಲ್ಮಾನರು ಕೂಗಲಾದ್ರೆ, ಸತೀಶ್ ಜಾರಕಿಹೊಳಿ ಅವರು ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ವಾಲ್ಮೀಕಿ ಜನಾಂಗದವರು ಹೋಗೋದಾದ್ರೆ, ಎಂ ಬಿ ಪಾಟೀಲ್ ಆಗಬೇಕು ಅಂತೇಳಿ ವೀರಶೈವ ಸಮಾಜಕ್ಕೆ ಹೋಗೋದಾದ್ರೆ ಕಾಂಗ್ರೆಸ್ಸಿನ ಪರಿಸ್ಥಿತಿ ಹೇಗೆ ಹೋಗುತ್ತೆ? ನಮಗೆ ಪಕ್ಷ ಕೊಟ್ಟಿರ್ತಕ್ಕಂಥದ್ದು, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕೊಟ್ಟಿರ್ತಕ್ಕಂಥದ್ದು, ನಮಗೆ ಜಿಲ್ಲೆ ಒಳಗಡೆ ಸಂಘಟನೆ ಬಗ್ಗೆ ಮಾತಾಡಿ, ಸಂಘಟಿಸಿ, MLA ಮಾಡಿ ಕಳಿಸಿ, ಜಿಲ್ಲಾ ಪಂಚಾಯತಿ ಮಾಡಿ ಕಳಿಸಿ, ಗ್ರಾಮ ಪಂಚಾಯತಿ ಮೆಂಬರ್ ಮಾಡಿ ಕಳಿಸಿ, ZP ಮೆಂಬರ್ ಮಾಡಿ ಕಳಿಸಿ, ಈ ಥರ ಹೇಳಿದ ಜವಾಬ್ದಾರಿ ಕೊಟ್ಟಿದ್ದಾರೆ. ಹೊರತು ನಮಗೆ ಯಾರು ಬೇಕು ಮುಖ್ಯಮಂತ್ರಿ ತೀರ್ಮಾನ ಮೊನ್ನೆ ಕುರಿತು ಇಬ್ಬರು ಒಟ್ಟಿಗೆ ಭೇಟಿ ಮಾಡಿದ್ದಾರೆ. ಪಕ್ಷದ ಸಂಘಟನೆ ಬಗ್ಗೆ ಮಾತಾಡಿದ್ದಾರೆ, ಬೇರೆ ಅಧಿವೇಶನದ ಬಗ್ಗೆ ಮಾತಾಡಿದ್ದಾರೆ. ಇಬ್ಬರು ಚೆನ್ನಾಗಿದ್ದಾರೆ. ನಮಗೆ ಬಾಯಿ ಕಳಿಸಲಿಕ್ಕೆ ನಾವು ಏನೇನೋ ಕೂತ್ಕೊಂಡು ಕೊಟ್ಟರೆ ಜವಾಬ್ದಾರಿ ಮಾಡ್ತು. ನಾವು ಈ ರೀತಿ ಮಾತಾಡೋದಾದ್ರೆ ಸ್ಥಳೀಯ ಚುನಾವಣೆಗಳು ಬರ್ತಾ ಇದ್ದಾವೆ, ಪಟ್ಟಣ ಪಂಚಾಯತಿ ಬರ್ತಾ ಇದೆ, ಪುರಸಭೆ, ನಗರಸಭೆ, ಕಾರ್ಪೊರೇಷನ್ ಚುನಾವಣೆಗಳು, TPJT ಬರ್ತಾ ಇದೆ. ಈ ಚುನಾವಣೆ ಜವಾಬ್ದಾರಿನ ಒತ್ಕೊಂತಾರ ಈ ರೀತಿ ಎಲ್ಲ ಮಾತಾಡಿ ದೇವರಾಜೇಗೌಡರು ಮಾಡ್ತಕ್ಕಂಥದ್ದನ್ನ ದೇವರಾಜೇಗೌಡರು ಮಾತಾಡಬಾರ್ದು, ಮರ್ತೂ ಕೂಡ ಮಾತಾಡಬಾರ್ದು. ಅವರು ಜವಾಬ್ದಾರಿ ಸ್ಥಾನದಲ್ಲಿದ್ದಾರೆ. ಸ್ಥಳೀಯ ಚುನಾವಣೆಗಳನ್ನ ಜವಾಬ್ದಾರಿ ತರಳದ ಜಿಲ್ಲೆ ಒಳಗಡೆ ಈ ರೀತಿ ಎಲ್ಲ ಮಾತಾಡಿ ಒಂದು ಕಾಂಗ್ರೆಸ್ ಬೇಟ್ ಕೊಡಕ್ಕೆ ಇದ್ದವ್ರು ಮಾತಾಡಿ ಇಂಥವ್ರಿಗೆ ಸಾಲ ಕೊಟ್ಟಿದ್ದಕ್ಕೆ ಏನಪ್ಪ ನಮಗೆ ಈ ಸರಿ ಕಾಂಗ್ರೆಸ್ಗೆ 6 ಕಾಂಗ್ರೆಸ್ ಜಿಲ್ಲೆಗಳು ಹೋಗಿತ್ತು. ಇದರಿಂದ ಜವಾಬ್ದಾರಿ ಸ್ಥಾನದಲ್ಲಿರುವ ದೇವರಾಜೇಗೌಡರು ನಮ್ಮ ಆತ್ಮೀಯ ಸ್ನೇಹಿತರಿದ್ದಾರೆ. ಮುಂದೆ ಯಾರೂ ಕೂಡ ಈ ಜಿಲ್ಲೆಯಲ್ಲಿ ಹೈಕಮಾಂಡ್ ತೀರ್ಮಾನ ಮಾಡ್ತೀವಿ. ಇಂಥ ಬಾಯಿ ಚಪ್ಪದ ಮಾತ್ರದಿಂದ ಯಾರು ಕೂಡ ಆಡಬಾರ್ದು ಅಂತಕ್ಕಂಥದ್ದು ನಮ್ಮೆಲ್ಲರ ಅಭಿಪ್ರಾಯದಿಂದ ನಾನು ದೇವರಾಜೇಗೌಡರು ನಮ್ಮೆಲ್ಲರ ಅಭಿಪ್ರಾಯನ ನಾವು ತಿಳಿಸ್ಲಿಕ್ಕೆ ಇಷ್ಟ ಮಾಧ್ಯಮದ ಮುಖಾಂತರ.